ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸರ್ಕಾರ ಈಗ ಎಲ್ಲ ಸರ್ಕಾರಿ ನೌಕರರಿಗೆ ವೇತನ ಪ್ಯಾಕೇಜ್ ಅಕೌಂಟನ್ನು ಮಾಡ್ಕೊಳ್ಳಿ ಅಂತ ಕಡ್ಡಾಯವಾಗಿ, ಅದು 3 ತಿಂಗಳಲ್ಲಿ ಮಾಡ್ಕೋಬೇಕು ಅಂತ ಕಡ್ಡಾಯಗೊಳಿಸಿದ ನಂತರ ಅದರ ಬೆನ್ನಲ್ಲೇ ಈಗ ಬ್ಯಾಂಕ್ಗಳಿಂದ ಸರ್ಕಾರಿ ನೌಕರರಿಗೆ ಒಂದು ಬಂಪರ್ ಗಿಫ್ಟ್ ಅನ್ನೋ ಥರನೇ, ಅಂದರೆ ಯುಗಾದಿಯ ಬಂಪರ್ ಗಿಫ್ಟ್ ಅನ್ನೋ ಹಾಗೆ ಒಂದು ವೇತನ ಪ್ಯಾಕೇಜ್ಗಳನ್ನು ತಮ್ಮ ವ್ಯಾಪ್ತಿಯಲ್ಲಿ ಬಹಳಷ್ಟು ಘೋಷಣೆಗಳನ್ನು ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ, ಕೆಲವೊಂದಷ್ಟು ಮಾಹಿತಿಯನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟ ಆಗಿರ್ತಕ್ಕಂಥ ಮಾಹಿತಿಯಾಗಿದೆ ಸ್ನೇಹಿತರೆ. ಇದು 1 ಕೋಟಿ ವಿಮೆ ಜೊತೆಗೆ ಓಡಿ ಸೌಲಭ್ಯ ಕೂಡ ಈಗ ಬ್ಯಾಂಕ್ಗಳು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ನೋಡೋದಾದರೆ ನೋಡಿ, ಸರ್ಕಾರಿ ನೌಕರರು ಯಾವುದೇ ಕಂತು ಪಾವತಿಸದಿದ್ದರೂ ಇನ್ನು ಮುಂದೆ 1 ಕೋಟಿವರೆಗೆ ಅಪಘಾತ ವಿಮೆಯ ಪರಿಹಾರ, ವೇತನ ವಿಳಂಬವಾದರೆ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಪಡೆಯಲಿದ್ದಾರೆ. ಸೊ ವೇತನ ವಿಳಂಬ ಆದರೂ ಕೂಡ ಇಲ್ಲಿ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಬ್ಯಾಂಕ್ಗಳು ಘೋಷಣೆ ಮಾಡಿದ್ದಾವೆ. ವೇತನ ಖಾತೆ ಹೊಂದಿರುವ ಸರ್ಕಾರಿ ನೌಕರರಿಗೆ ರಾಷ್ಟ್ರೀಕೃತ ಹಾಗೂ ರಾಷ್ಟ್ರಮಟ್ಟದ ಖಾಸಗಿ ಬ್ಯಾಂಕ್ಗಳು ವೇತನ ಸೌಲಭ್ಯ ಪ್ಯಾಕೇಜ್ಗಳನ್ನು ಒದಗಿಸುವುದನ್ನು ಕಡ್ಡಾಯಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಸಲ್ಲಿಸಿದ್ದ ಪ್ರಸ್ತಾವಕ್ಕೆ ಸಂಪುಟ ಸಭೆ ಈಚೆಗೆ ಅನುಮೋದನೆಯನ್ನು ನೀಡಿತು. ನಂತರ ನೌಕರರು ಮತ್ತು ಅವರ ಅವಲಂಬಿತ ಸದಸ್ಯರ ಹಿತಾಸಕ್ತಿ ರಕ್ಷಣೆ ಕುರಿತು ಆರ್ಥಿಕ ಇಲಾಖೆ ಆದೇಶ ಹೊರಡಿಸಿತ್ತು. ಆದೇಶ ಹೊರಬಿದ್ದ ಬೆನ್ನಲ್ಲೇ ಹಲವು ಬ್ಯಾಂಕ್ಗಳು ಆಕರ್ಷಕ ವೇತನ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿವೆ. ನೌಕರರು ತಾವು ಪ್ರತಿ ತಿಂಗಳು ವೇತನ ಪಡೆಯುವ ಬ್ಯಾಂಕ್ಗಳ ಮೂಲಕ ಅಪಘಾತ ವಿಮಾ ಸೌಲಭ್ಯ ಸೇರಿದಂತೆ ವಿವಿಧ ವೇತನ ಪ್ಯಾಕೇಜ್ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈಗ ನೋಡಿ, ವೇತನ ಖಾತೆ ಹೊಂದಿರುವ ಬ್ಯಾಂಕ್ಗಳಲ್ಲಿರುವ ಸೌಲಭ್ಯಗಳು ತೃಪ್ತಿಕರ ಆಗದಿದ್ದರೆ ಯಾವ ಬ್ಯಾಂಕ್ಗಳು ಹೆಚ್ಚಿನ ಆಕರ್ಷಕ ಪ್ಯಾಕೇಜ್ಗಳನ್ನು ನೀಡುತ್ತವೆಯೋ ಅಂತಹ ಬ್ಯಾಂಕ್ಗಳಿಗೆ ತಮ್ಮ ವೇತನ ಖಾತೆಗಳನ್ನು ವರ್ಗಾವಣೆ ಮಾಡಿಕೊಳ್ಬೋದು. ಇದೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಹೊಸದಾಗಿ ವೇತನ ಖಾತೆ ತೆರೆಯುವ, ಖಾತೆ ವರ್ಗಾವಣೆ ಮಾಡಿಕೊಳ್ಳುವ ನೌಕರರು ಆ ಬ್ಯಾಂಕ್ಗಳು ನೀಡುವ ವೇತನ ಪ್ಯಾಕೇಜ್ ಸೌಲಭ್ಯ ಪಡೆಯಲು ಕನಿಷ್ಠ ಪಕ್ಷ 3 ತಿಂಗಳು ಕಾಯಬೇಕಾಗುತ್ತೆ. ಈಗಾಗಲೇ ವೇತನ ಖಾತೆ ಇರುವ ಬ್ಯಾಂಕ್ಗಳಲ್ಲಿ ತಕ್ಷಣವೇ ಸೌಲಭ್ಯ ದೊರಕಲಿದೆ. ಏನಾದರೂ ಖಾತೆಯನ್ನು ಬೇರೆ ಬ್ಯಾಂಕಿಗೆ ವರ್ಗಾವಣೆ ಮಾಡಿಕೊಂಡ್ರೆ 3 ತಿಂಗಳು ಕಾಯಬೇಕಾಗುತ್ತೆ. ನೀವು ಅದೇ ಬ್ಯಾಂಕ್ಗಳಲ್ಲಿ ನೀವು ಓಕೆ ಅಂತ ನಿಮ್ಮ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟನ್ನು ಓಪನ್ ಮಾಡಿಕೊಂಡ್ರೆ ಸೊ ನಿಮಗೆ ತಕ್ಷಣವೇ ಈ ಬ್ಯಾಂಕ್ಗಳ ಸೌಲಭ್ಯ ದೊರೆಯುತ್ತೆ. ನೋಡಿ, ವೇತನ ವಿಳಂಬಕ್ಕೆ ಬ್ಯಾಂಕ್ಗಳು ಸಹಾಯಹಸ್ತವನ್ನು ನೀಡ್ತಕ್ಕಂಥದ್ದು. ಕೆಲವು ಇಲಾಖೆಗಳ ನೌಕರರಿಗೆ ತಿಂಗಳ ವೇತನದಲ್ಲಿ ವ್ಯತ್ಯಯವಾಗುತ್ತದೆ. ವರ್ಗಾವಣೆ, ಅನುದಾನ ಬಿಡುಗಡೆ, ಆದಾಯ ತೆರಿಗೆ ಕಟಾವಾಗುವ ಹಣಕಾಸು ವರ್ಷದ ಅಂತ್ಯದ ತಿಂಗಳುಗಳು ಸೇರಿ ಹಲವು ಬಾರಿ ವೇತನ ವಿಳಂಬ ಆಗುತ್ತೆ. ಇಂತಹ ಸಮಯದಲ್ಲಿ ಮನೆ ಬಾಡಿಗೆ, ದಿನಸಿ ಮತ್ತಿತರ ಖರ್ಚುಗಳನ್ನು ನಿಭಾಯಿಸಲು ಪರದಾಟ ಸಾಮಾನ್ಯ. ಈ ಸಮಸ್ಯೆಗೆ ಬ್ಯಾಂಕ್ಗಳು ಪರಿಹಾರ ದೊರಕಿದ್ದು, ನೌಕರರು ತಾವು ಪಡೆಯುತ್ತಿರುವ ತಿಂಗಳ ನಿವ್ವಳ ವೇತನದ 3 ಪಟ್ಟು ಮೊತ್ತವನ್ನು ಓವರ್ ಡ್ರಾಫ್ಟ್ ಮೂಲಕ ಪಡೆಯಬಹುದಾಗಿದೆ. ಇದೊಂದು ಬಹಳ ಉಪಯುಕ್ತ ಒಂದು ಯೋಜನೆ ಅಂತಲೇ, ಸ್ಕೀಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಈ ರೀತಿ ಸಂಬಳ ಡಿಲೇ ಆದಂಥ ಸಂದರ್ಭದಲ್ಲಿ ಈ ಓವರ್ ಡ್ರಾಫ್ಟ್ ಬಹಳ ಅನುಕೂಲಕ್ಕೆ ಬರುತ್ತೆ. ಈಗ ಬ್ಯಾಂಕ್ಗಳು ಅನೌನ್ಸ್ ಮಾಡಿರ್ತಕ್ಕಂಥ ಸೌಲಭ್ಯಗಳ ಒಂದು ಪಟ್ಟಿ ಇಲ್ಲಿದೆ ನೋಡಿ. ಏನೇನು ಸೌಲಭ್ಯಗಳನ್ನು ಬ್ಯಾಂಕ್ಗಳು ನೀಡೋದಕ್ಕೆ ಈಗ ರೆಡಿ ಇರ್ತಕ್ಕಂಥದ್ದು ಅಂದರೆ ಶೂನ್ಯ ಕನಿಷ್ಠ ಶುಲ್ಕ. ಸೊ ಅದು ಯಾವುದೇ ಶುಲ್ಕವನ್ನು ಅವರು ಕಟ್ ಮಾಡೋದಿಲ್ಲ ಅಂತಾಯಿತು. ಸಾಲದ ಮೇಲೆ ಪ್ರಕ್ರಿಯಾ ಶುಲ್ಕವಿಲ್ಲ. ಸೊ ಪ್ರಾಸೆಸಿಂಗ್ ಫೀಸ್ ಇರೋದಿಲ್ಲ ಸ್ನೇಹಿತರೆ. ಡೆಬಿಟ್ ಕಾರ್ಡ್ಗೆ ವಾರ್ಷಿಕ ನಿರ್ವಹಣಾ ಶುಲ್ಕ ಇರೋದಿಲ್ಲ. ನಿಮ್ಮ ATM ಕಾರ್ಡ್ಗೆ ವರ್ಷಕ್ಕೊಂದ್ಸಲ ಕಟ್ಟಾಗ್ತಾ ಇದ್ದಂಥ ಯಾವುದೇ ಶುಲ್ಕ ಇರೋದಿಲ್ಲ. ವರ್ಷಕ್ಕೆ 200 ಚೆಕ್ ಲೀಫ್ ಉಚಿತವಾಗಿ ಕೊಡ್ತಾ ಇದ್ದಾರೆ. ಸೊ 200 ಚೆಕ್ ಲೀಫ್ನ ನೀವು ಉಚಿತವಾಗಿ ಪಡ್ಕೋಬೋದು, ಅದು ವರ್ಷಕ್ಕೆ. ಹಾಗೆ ಕ್ರೆಡಿಟ್ ಕಾರ್ಡು ಉಚಿತವಾಗಿ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಯಾಣದ ವೇಳೆ ಸಾಮಗ್ರಿಗಳಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಅದೊಂದು ಆಪ್ಷನನ್ನು ಇಲ್ಲಿ ಕೊಟ್ಟಿದ್ದಾರೆ. ಲಾಕರ್ ಬಾಡಿಗೆಯಲ್ಲಿ ನಿಮಗೆ ರಿಯಾಯಿತಿಯನ್ನು ಕೊಡ್ತಾ ಇದ್ದಾರೆ. ಬ್ಯಾಂಕ್ ಲಾಕನ್ನು ನೀವು ರಿಯಾಯಿತಿ ದರದಲ್ಲಿ ಯೂಸ್ ಮಾಡ್ಕೋಬೋದು. ದಂಪತಿ ಮಕ್ಕಳಿಗೂ ಶೂನ್ಯ ಶುಲ್ಕ ಸೌಲಭ್ಯ, ಅವರ ಅಕೌಂಟ್ಗಳಿಗೂ ಕೂಡ ನೋಡಿ ಶೂನ್ಯ ಶುಲ್ಕ ಸೌಲಭ್ಯವನ್ನು ನೀಡ್ತಾ ಇದ್ದಾರೆ. ಡಿಮ್ಯಾಂಡ್ನಲ್ಲಿ ಉಚಿತವಾಗಿ ಖಾತೆ ತೆಗಿಬೋದು. ಡಿಮ್ಯಾಟ್ನಲ್ಲಿ ಅಂದರೆ ನೀವು ಶೇರ್ ಮಾರ್ಕೆಟ್ನಲ್ಲಿ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ, ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನಿಮಗೆ ಡಿಮ್ಯಾಟ್ ಅಕೌಂಟನ್ನು ನಿಮಗೆ ಉಚಿತವಾಗಿ ಓಪನ್ ಮಾಡಿಕೊಡ್ತಾ ಇದ್ದಾರೆ. ಹಣ ವರ್ಗಾವಣೆಯ ಶುಲ್ಕ ಮನ್ನಾ, ನಿಮ್ಮ ಹಣವನ್ನು ವರ್ಗಾವಣೆ ಮಾಡೋದಕ್ಕೂ ಕೂಡ ಯಾವುದೇ ಶುಲ್ಕವನ್ನು ಇವರು ಹಾಕೋದಿಲ್ಲ. ಸೊ ನೋಡಿ, ಆಲ್ಮೋಸ್ಟ್ 95% 90% ಅಂತಲೇ ಹೇಳ್ಬೋದು. ಎಲ್ಲದಕ್ಕೂ ಈಗ ನಿಮಗೆ ಉಚಿತವಾಗಿ ಈ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ಸ್ನೇಹಿತರೆ.
ಸರ್ಕಾರ ನೋಡಿ ಇದರ ಬಗ್ಗೆ ಈಗ ಕಾರ್ಯದರ್ಶಿಯವರು ಏನು ಹೇಳ್ತಾರೆ ಅಂತಂದರೆ ಬ್ಯಾಂಕುಗಳ ಈ ನಿರ್ಧಾರ ನೋಡಿ, ಎಲ್ಲ ನೌಕರರು 3 ತಿಂಗಳ ಒಳಗೆ ವೇತನ ಪ್ಯಾಕೇಜ್ ಖಾತೆ ತೆರೆಯುವುದನ್ನು ಕಡ್ಡಾಯ ಮಾಡಲಾಗಿದೆ. ಇಲ್ಲದಿದ್ದರೆ ಆಯಾ ಇಲಾಖೆಗಳ ಮುಖ್ಯಸ್ಥರೇ ಹೊಣೆಗಾರರಾಗ್ತಾರೆ ಅಂತ ಆರ್ ವಿಶಾಲ್ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಯವರು ಹೇಳಿರ್ತಕ್ಕಂಥದ್ದು. ನಮ್ಮ ನೌಕರರ ಸಂಘದ ಅಧ್ಯಕ್ಷ CS ಷಡಾಕ್ಷರಿಯವರು ಹೇಳಿರ್ತಕ್ಕಂಥದ್ದು, ವೇತನ ಪ್ಯಾಕೇಜ್ ಕಡ್ಡಾಯಗೊಳಿಸಲು ಸರ್ಕಾರಕ್ಕೆ ಪ್ರಸ್ತಾವ ಸಲ್ಲಿಸಲಾಗಿತ್ತು. ಈ ಆದೇಶದಿಂದ ನೌಕರರು, ನಿವೃತ್ತರು ಸೇರಿದಂತೆ 11 ಲಕ್ಷ ಕುಟುಂಬಗಳಿಗೆ ವರವಾಗಲಿದೆ ಅಂತ ಇವರು ಹೇಳಿದ್ದಾರೆ. ಸೊ ಈಗ ಸರ್ಕಾರದ ಈ ಆದೇಶದಿಂದ ಬ್ಯಾಂಕ್ಗಳು ನೌಕರರಿಗೆ ನೀಡ್ತಾ ಇರ್ತಕ್ಕಂಥ ಈ ವೇತನ ಪ್ಯಾಕೇಜ್ ಬಹಳ ಖುಷಿ ಕೊಡುವಂಥ ವಿಚಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಈಗ ಮತ್ತೆ ಗೃಹ ಸಾಲ ಆಗಿರ್ಬೋದು ಅಥವಾ ಪರ್ಸ್ನಲ್ ಲೋನ್ ಆಗಿರ್ಬೋದು, ಅವುಗಳ ಬಡ್ಡಿಯನ್ನು ಕೂಡ ಕಡಿಮೆ ಮಾಡಬೇಕು ಅಂತ ಒಂದು ಆದೇಶವನ್ನು ಈಗ ಮನವಿಯನ್ನು ನೌಕರರ ಸಂಘದಿಂದ ನೀಡಲಾಗಿದೆ. ಬ್ಯಾಂಕ್ಗಳ ಕಾರ್ಯದರ್ಶಿಗಳ ಒಂದು ಸಭೆಯನ್ನು ಕರೆದು ಸೊ ಆ ಸಭೆಯಲ್ಲಿ ಒಂದು ನಿರ್ಧಾರವನ್ನು ಕೂಡ ಕೈಗೊಳ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ರೀತಿಯ ಬೆನಿಫಿಟ್ಗಳು, ಸೌಲಭ್ಯಗಳು ಸರ್ಕಾರಿ ನೌಕರರಿಗೆ ಬ್ಯಾಂಕ್ಗಳ ಕಡೆಯಿಂದ ಈ ಸಂಬಳ ಪ್ಯಾಕೇಜ್ ಅಕೌಂಟಿನಿಂದ ದೊರೆಯಲಿದೆ. ಯಾರು ಮಿಸ್ ಮಾಡ್ಕೋಬೇಡಿ. ಈಗ 3 ತಿಂಗಳು ಕಾಲಾವಕಾಶವನ್ನು ನೀಡಿದ್ದಾರೆ. ಅಷ್ಟರಲ್ಲಿ ನಿಮ್ಮ ಸೇವಿಂಗ್ ಅಕೌಂಟ್ ಏನಿದೆ ಅದನ್ನು ನೀವು ಸಂಬಳ ಪ್ಯಾಕೇಜ್ ಅಕೌಂಟಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.